ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕತೆ ಹೆಸರು ರಹಸ್ಯ ಮದುವೆ ಅಥವಾ ಮೂರುಗಂಟು ಹೊಸ ನಂಟು. ಯಾವ ಕತೆ ಹೆಸರಿರಲಿ ನೀವೇ ಕಮೆಂಟ್ ಮಾಡಿ, ಮುಂದಿನ ಬಾರಿ ಅದನ್ನೇ ಹಾಕ್ತೀನಿ. ಕತೆನ ಶುರು ಮಾಡೋಣವಾ? ಅದೊಂದು ಸುಂದರವಾದ ಚಿನ್ನದ ಬಣ್ಣದ ಸಂಜೆಯ ಸಮಯ. ಸೂರ್ಯನು ತನ್ನ ದಿನದ ಕೆಲಸವನ್ನು ಮುಗಿಸಿ ಮನೆ ಕಡೆಗೆ ಹೊರಟಿದ್ದ. ಹಕ್ಕಿಗಳೆಲ್ಲವೂ ತಮ್ಮ ಗೂಡುಗಳತ್ತ ಮುಖ ಮಾಡಿದ್ವು. ತಂಪಾದ ಗಾಳಿ ಬೀಸ್ತಿದ್ದು ಬಣ್ಣದಲ್ಲಿದ್ದ ಆಕಾಶವು ಕಪ್ಪು ಮೋಡಗಳ ಕವಿದು ಕತ್ಲಾಗ್ತಾ ಸಾಗ್ತಾ ಇತ್ತು. ಇಂತಹ ಹೊತ್ತಿನಲ್ಲಿ ಕಣ್ಣೀರು ತುಂಬಿದ ಕಣ್ಗಳಿಂದ ಮುತ್ತಿನ ಸರ ಧರಿಸಿ ದೇವಲೋಕದ ದೇವತೆಯಂತೆ ಚಿನ್ನದ ಬಣ್ಣದ ಉಡುಪಿನಲ್ಲಿ ಕುಳಿತಿದ್ದಾಳೆ ಈ ಕಥೆಯ ನಾಯಕಿ ವರ್ಷಿಣಿ. ಅವಳು ಕುಳಿತಿರುವ ಜಾಗ ಒಂದು ಹಳೆಯ ಕಾಲದ ಅರಮನೆಯಂತಹ ದೊಡ್ಡ ಜಮೀನು ಬಂಗ್ಲೆ. ಆ ಕಾಲದ ಶ್ರೀಮಂತ ಜಮೀನು ಕುಟುಂಬವೊಂದರ ಕಥೆ ಇದು. ಇಲ್ಲಿನ ಹೆಣ್ಮಕ್ಳು ಈ ಆಧುನಿಕ ಕಾಲದ ಬಟ್ಟೆಗಳ ಧರಿಸಿದರೂ ಕೂಡ ಅವರ ಜೀವನ ಶೈಲಿ ಮತ್ತು ಸಂಸ್ಕೃತಿ ಹಳೆಯ ಜಮೀನು ಪದ್ಧತಿಯಂತೆಯೇ ಇತ್ತು. ನೂರಾರು ಜನ ಕೆಲಸ ಮಾಡುವ ದೊಡ್ಡ ಬಂಗ್ಲೆಯಲ್ಲಿ ದೇವಯಾನಿ ಎಂಬಾಕೆ ತನ್ನ ಬುದ್ಧಿವಂತಿಕೆ ಮತ್ತು ಆಡಳಿತದಿಂದ ಎಲ್ಲರನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೆ. ಅವಳು ಹುಟ್ಟಿದ ಮನೆಯಲ್ಲಿ ರಾಜ್ಕುಮಾರಿಯಾಗಿ ಇದ್ದವಳು. ಮದುವೆಯಾಗಿ ಬಂದ ಈ ಮನೆಯಲ್ಲಿ ಕೂಡ ಮಹಾರಾಣಿಯಂತೆ ಬದುಕ್ತಾ ಇದ್ದಾಳೆ. ದೇವಯಾನಿಯ ಮಾತಿಗೆ ಎದುರಾಡುವ ಧೈರ್ಯ ಈ ಮನೆಯಲ್ಲಿ ಯಾರಿಗೂ ಇರಲಿಲ್ಲ. ಬಂಗಲೆಯಲ್ಲಿ ಕೆಲಸ ಮಾಡುವವರು ಆಕೆಯನ್ನು ನೋಡಿದರೆ ಸಾಕು ಹೆದರಿ ನಡುಗ್ತಾ ಇದ್ರು. ಕೆಲವರು ಅವಳಿಗೆ ಹೆದರಿ ಮೂಕರಾಗಿದ್ದರೆ ಮತ್ತೆ ಆಕೆಯ ಅಣ್ಣನ ಮಕ್ಕಳು ಮಾತ್ರ ಪ್ರೀತಿ ಮತ್ತು ಗೌರವದಿಂದ ಅವಳ ಎದುರು ಸುಮ್ಮನಿರ್ತಾ ಇದ್ರು. ಆದರೆ ಈ ಕುಟುಂಬದ ಹಿಂದೆ ಒಂದು ದೊಡ್ಡ ದುರಂತ ಇತ್ತು. ದೇವಯಾನಿಯ ಸ್ವಂತ ಅಣ್ಣ ರಾಜಶೇಖರ್ ಮತ್ತು ಅತ್ತಿಗೆ ವಸುಂಧರಾ ಒಂದು ಆಘಾತದಲ್ಲಿ ತೀರ್ಕೊಂಡಿದ್ರು. ಅವರಿಗೆ 3 ಜನ ಗಂಡ್ಮಕ್ಳು. ಮೊದಲನೆಯವನೇ ಪ್ರತಾಪ್, ಎರಡನೆಯವನು ರಘುದೇವ್ ಮತ್ತು ಕೊನೆಯವನು ವಿಕ್ರಮ್. ಇವರ ಜೊತೆಗೆ ಇಂದುಮತಿ ಎಂಬ ಮಗಳು ಕೂಡ ಇದ್ದಾಳೆ. ಈ ಇಂದುಮತಿ ಜನಿಸಿದ 12 ವರ್ಷಗಳ ನಂತರ ಹುಟ್ಟಿದವನೇ ಕೊನೆಯ ಮಗ ವಿಕ್ರಮಾದಿತ್ಯ. ನಮ್ಮ ವಿಕ್ರಮ್ಗೆ ಕೇವಲ 2 ವರ್ಷ ವಯಸ್ಸಾಗಿದ್ದಾಗ ಪೋಷಕರು ಅಪಘಾತದಲ್ಲಿ ತೀರ್ಹೋಗಿದ್ರು. ಅಂದಿನಿಂದ ದೇವಯಾನಿನೇ ತನ್ನ ಅಣ್ಣನ ಮಕ್ಕಳ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ಲು. ವಿಕ್ರಮ್ಗಿಂತ ಅವನ ಅಣ್ಣಂದಿರು 20 ವರ್ಷ ದೊಡ್ಡವರಾಗಿದ್ದರಿಂದ ಅವರೆಲ್ಲರಿಗೂ ವಿಕ್ರಮ್ ಅತ್ಯಂತ ಮುದ್ದಿನ ತಮ್ಮನಾಗಿ ಬೆಳೆದಿದ್ದ. ತಂದೆ ತಾಯಿ ಇಲ್ಲದ ವಿಕ್ರಮ್ ತನ್ನ ಅಣ್ಣಂದಿರನ್ನೇ ತಂದೆ ಸ್ಥಾನದಲ್ಲಿ ಕಂಡಿದ್ದ. ಅಣ್ಣಂದಿರ ಹೆಂಡತಿಯರು ಕೂಡ ಅವನನ್ನು ಮೈದುನಂತೆ ನೋಡದೆ ಸ್ವಂತ ಮಗನಂತೆಯೇ ಸಾಕಿ ಮುದ್ದಿಸ್ತಾ ಇದ್ರು. ಎಲ್ಲರ ಪ್ರೀತಿಯಲ್ಲಿ ಬೆಳೆದ ವಿಕ್ರಮ್ ನೋಡಲು ಹೀರೋ ಥರಾನೇ ಸುಂದರವಾಗಿದ್ದ ಮತ್ತು ತುಂಬ ಬುದ್ಧಿವಂತ. ವಿದ್ಯಾಭ್ಯಾಸ ಮುಗಿಸಿ ಎಲ್ಲ ಉದ್ಯಮಗಳಲ್ಲೂ ಯಶಸ್ಸು ಕಂಡು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಕೂಡ ಆಗಿ ಬೆಳೆದಿದ್ದ. ದೇಶ ವಿದೇಶಗಳಲ್ಲೂ ಅವನ ಉದ್ಯಮಗಳು ವಿಸ್ತರಿಸಿ ಆಸ್ತಿ ಕೂಡ ಬೆಳೆದಿತ್ತು. ವಿಕ್ರಮ್ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದ. ಇತ್ತ ಅಕ್ಕ ಇಂದುಮತಿ ಒಂದು ಸಾಧಾರಣ ಬಡ ಕುಟುಂಬದ ಹುಡುಗನನ್ನು ಪ್ರೀತಿಸಿದಾಗ ದೇವಯಾನಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ಲು. ಆದರೆ ಪ್ರತಾಪ್ ಮತ್ತು ರಘುದೇವ್ ದೇವಯಾನಿಯ ವಿರೋಧವನ್ನು ಮೀರಿ ತನ್ನ ತಂಗಿಯ ಮದುವೆಯನ್ನು ಮಾಡಿಸಿ ಅವಳನ್ನು ಮನೆಗೆ ಕರೆತಂದಿದ್ರು. ದೇವಯಾನಿಗೆ 3 ಜನ ಹೆಣ್ಮಕ್ಳು. ದೊಡ್ಡ ಮಗಳು ವೈಷ್ಣವಿಯನ್ನು ಮೊದಲನೇ ಮಗ ಪ್ರತಾಪ್ಗೆ ಮದುವೆ ಮಾಡಿಸ್ಬಿಟ್ಲು. ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಎರಡನೇ ಮಗಳು ಕಾವ್ಯನನ್ನು ಜಯದೇವ್ಗೆ ಮದುವೆ ಮಾಡಿಕೊಟ್ಟಿದ್ಲು. ಅವರಿಗೆ ಒಬ್ಬ ಮಗಳಿದ್ದಾಳೆ. ದೇವಯಾನಿಯ ಮನಸ್ಸಿನಲ್ಲಿ ಒಂದು ರಹಸ್ಯ ಯೋಜನೆ ಕೂಡ ಇತ್ತು. ಅವಳ 3ನೇ ಮಗಳಾದ ಅನನ್ಯಳನ್ನು ಕೊನೆಯ ಮಗನಾದ ವಿಕ್ರಮ್ಗೆ ಮದುವೆ ಮಾಡಿಸ್ಬೇಕು. ಅವಳ ತೀರ್ಮಾನ ಅದಾಗಿತ್ತು. ಈ ಜಮೀನ್ ಆಸ್ತಿ ಮತ್ತು ರಾಣಿ ಪಟ್ಟ ಬೇರೆ ಯಾರಿಗೂ ಕೂಡ ಹೋಗಬಾರ್ದು. ತನ್ನ ಹೆಣ್ಮಕ್ಳೇ ಈ ಮನೆಯ ಮಹಾರಾಣಿಯಾಗಿ ಆಳಬೇಕು ಅನ್ನೋದು ದೇವಯಾನಿಯ ಸ್ವಾರ್ಥ. ಅದು ಅವಳ ಯೋಚನೆ ಕೂಡ ಆಗಿದ್ದರಿಂದ ಇಂದು ಪರಿಸ್ಥಿತಿ ಸಂಪೂರ್ಣ ಉಲ್ಟಾಗಿತ್ತು. ಅದು ಯಾಕೆ ಅಂತ ಮುಂದೆ ತಿಳ್ಕೊಳ್ಳೋಣ. ದೇವಯಾನಿ ತನ್ನ ಆಸೆಗೆ ವಿರುದ್ಧವಾಗಿ ಅದೇ ಮನೆಯಲ್ಲಿ ಸಾಮಾನ್ಯ ಮನೆ ಕೆಲಸದವಳಾಗಿದ್ದ ವರ್ಷಿಣಿಯನ್ನು ವಿಕ್ರಮ್ಗೆ ಮದುವೆ ಮಾಡಿಸುವ ರಹಸ್ಯ ಸನ್ನಿವೇಶ ಎದುರಾಗಿತ್ತು. ದೇವಯಾನಿ ಇಷ್ಟೆಲ್ಲ ಅಧಿಕಾರ ಹೊಂದಿದರೂ ಆ ಕೆಲಸದವಳನ್ನ ತನ್ನ ಅಣ್ಣನ ಮಗನಿಗೆ ಯಾಕೆ ಮದುವೆ ಮಾಡಿಸ್ಕೊಟ್ಲು? ಆ ಮದುವೆ ರಹಸ್ಯ ಏನು? ಅದರ ಹಿಂದಿನ ವರ್ಮ ಏನು ಅನ್ನೋದೇ ಈ ಕಥೆಯ ಮುಂದಿನ ಕುತೂಹಲ. ಜಮೀನ್ ಬಂಗಲೆಯಲ್ಲಿ ಅಂದು ಬೆಳಗ್ಗೆ ಯಾರು ಕೂಡ ಊಹಿಸದ ಒಂದು ಮದುವೆ ನಡೆದಿತು.
ಆ ಮದುವೆಯ ಯೋಜನೆಗಾಗಿ ದೇವಯಾನಿ ಮೊದಲೇ ಒಂದು ಉಪಾಯ ಮಾಡಿದ್ಲು. ಬಂಗಲೆಯಲ್ಲಿ ಕೆಲಸ ಮಾಡುವ ಎಲ್ಲ ನೌಕರರಿಗೂ ರಜೆ ನೀಡಿ ಪ್ರವಾಸಕ್ಕೆ ಕಳಿಸಿದ್ಲು. ಮನೆತನದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ಅಂತ ಸುಳ್ಳು ಹೇಳಿ ತನ್ನ ಕುಟುಂಬದವ್ರನ್ನ ಕೂಡ ದೂರ ಇಟ್ಟಿದ್ಲು. ಬಂಗಲೆಯ ಒಳಗಿರುವ ಪೂಜಾ ಕೋಣೆಯಲ್ಲಿ ಕೇವಲ ದೇವಯಾನಿ ಮತ್ತು ಅವರ ಕುಟುಂಬದ ಜ್ಯೋತಿಷಿಗಳಾದ ಸಚ್ಚಿದಾನಂದ ಗುರೂಜಿ ಮಾತ್ರ ಇದ್ದರು. ಅಲ್ಲಿ ಮದುವೆ ಮಂಟಪ ಸಿದ್ಧವಾಗಿತ್ತು. ಮದುಮಗ ವಿಕ್ರಮ್ ಮತ್ತು ಮದುಮಗಳಾದ ವರ್ಷಿಣಿ ಇಬ್ಬರ ಕಣ್ಗಳಿಗೂ ಬಟ್ಟೆಯನ್ನು ಕಟ್ಟಲಾಗಿತ್ತು. ಜ್ಯೋತಿಷಿಗಳು ಮಂತ್ರಗಳನ್ನು ಪಠಿಸ್ತಾ ಮಾಂಗಲ್ಯವನ್ನು ವಿಕ್ರಮ್ ಕೈಗೆ ಕೊಟ್ಟರು. ಕಣ್ಣಿಗೆ ಬಟ್ಟೆ ಕಡಿದ ಸ್ಥಿತಿಯಲ್ಲಿದ್ದ ವಿಕ್ರಮ್ ಅವನ ಕೈಯನ್ನು ದೇವಯಾನಿ ಹಿಡಿದು ವರ್ಷಿಣಿ ಕುತ್ತಿಗೆಯ ಹತ್ರ ತಂದಳು. ವಿಕ್ರಮ್ ಆಕೆಯ ಕುತ್ತಿಗೆಗೆ ತಾಳಿ ಕಟ್ಟ. ನಂತರ ಬೆರಳುಗಳಿಗೆ ಮೆಟ್ಟಿ ಇಟ್ಟು ಅಗ್ನಿ ಪ್ರದಕ್ಷಿಣೆ ಮತ್ತು ಸಪ್ತಪದಿ ಕೂಡ ತುಳಿಯುವ ಶಾಸ್ತ್ರಗಳು ಕೂಡ ಮೂಡಿದ್ವು. ಇಡೀ ಊರೇ ಸಂಭ್ರಮಿಸಬೇಕಾಗಿದ್ದ ಜಮೀನು ವಾರಸುದಾರನ ಮದುವೆ ಇದು. ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಬಂಗಲೆಯ ಪೂಜಾ ಕೋಣೆಯಲ್ಲಿ ಮುಗ್ದೇ ಹೋಯಿತು. ಶಮನ ಮುಹೂರ್ತದ ಪೂಜೆಗಳು ಮುಗಿದ ನಂತರ ಜ್ಯೋತಿಷಿಗಳು ಹೊರಟರು. ದೇವಯಾನಿ ವರ್ಷಿಣಿಯನ್ನು ಕರ್ಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡ ಹಾಕಿದ್ಲು. ನಂತರ ವಿಕ್ರಮ್ನ ಕೋಣೆಗೆ ಹೋದ್ಲು. ಅಲ್ಲಿ ವಿಕ್ರಮ್ನ ಕಣ್ಣಿನ ಕಟ್ಟು ಬಿಚ್ಚಿದ್ಲು ದೇವಯಾನಿ. ಕಣ್ಬಿಟ್ಟ ವಿಕ್ರಮ್ ದಿಗ್ಭ್ರಮೆಗೊಂಡು, ಅತ್ತೆ ಇದೇನು ಕಣ್ಣ ಮುಚ್ಚಾಲೆ ಆಟ? ಅಣ್ಣಂದಿರು ಅತ್ತಿಗೆಯರು ಅಕ್ಕ ಯಾರೂ ಇಲ್ಲ ನನಗೆ, ಯಾಕೆ ಈ ಮದುವೆ ಮಾಡಿಸಿದ್ದೀರಾ? ನಾನು ತಾಳಿ ಕಟ್ಟಿದ ಹುಡುಗಿಯ ಮುಖವನ್ನು ಕೂಡ ನೋಡಿಲ್ಲ. ಅಪ್ಪ ಅಮ್ಮ ಇಲ್ಲ ನನಗೆ, ನೀವೇ ಎಲ್ಲ ಅಂತ ನಿಮ್ಮ ಮಾತನ್ನು ನಾನು ಎಂದಿಗೂ ತಿರುಗಿ ಮಾತಾಡಿಲ್ಲ, ಮರು ಪ್ರಶ್ನೆ ಕೂಡ ಮಾಡಿಲ್ಲ. ಆದರೆ ನನ್ನ ಜೀವನದ ಇಷ್ಟು ದೊಡ್ಡ ನಿರ್ಧಾರವನ್ನು ಯಾಕೆ ಹೀಗೆ ತಗೊಂಡ್ರಿ? ಯಾಕಾಗಿ ಈ ರಹಸ್ಯ ಮದುವೆ ಮಾಡಿದ್ರಿ ಅಂತ ಆಕ್ರೋಶ ಮತ್ತು ಗೊಂದಲದಿಂದ ಕೇಳ್ದ ವಿಕ್ರಮ್. ದೇವಯಾನಿ ಕಟುವಾಗಿ ಉತ್ತರಿಸಿದ್ದು, ವಿಕ್ರಮ್, ಕೆಲವು ಅನಿವಾರ್ಯ ಕಾರಣಗಳಿಗಾಗಿ ನಾನು ನಿನಗೆ ಈ ರೀತಿ ಮದುವೆ ಮಾಡಿಸ್ಬೇಕಾಯಿತು. ಎಲ್ಲವನ್ನ ಈಗಲೇ ಬಹಿರಂಗವಾಗಿ ಹೇಳಲು ಸಾಧ್ಯ ಇಲ್ಲ. ಆದರೆ ನಾನು ನಿನಗೆ ಏನೇ ಮಾಡಿದರೂ ಅದು ನಿನ್ನ ಒಳ್ಳೆಯದಕ್ಕೆ ಇರುತ್ತೆ. ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಮದುವೆಯನ್ನು ಒಪ್ಕೊ. ಇಂದು ರಾತ್ರಿ ನಿನ್ನ ಮೊದಲ ರಾತ್ರಿ ಶಾಸ್ತ್ರ ನಡೀಬೇಕು. ಆದರೆ ಒಂದು ಮುಖ್ಯವಾದ ಷರತ್ತು, ಶಾಂತಿ ಮುಹೂರ್ತದ ಸಮಯದಲ್ಲಿ ಆ ಹುಡುಗಿಯ ಕಣ್ಣಿನ ಕಟ್ಟನ್ನು ನೀನು ಬಿಚ್ಚಬಾರ್ದು. ಅವಳ ಮುಖವನ್ನು ಕೂಡ ನೀನು ನೋಡಬಾರ್ದು. ಕತ್ಲಲ್ಲಿ ಎಲ್ಲವೂ ನಡಿಬೇಕು ಅಂದ್ಲು. ವಿಕ್ರಮ್ಗೆ ಮತ್ತಷ್ಟು ಆಘಾತ ಆಯಿತು. ಇದೇನು ಅಂತ. ಮೊದಲ ರಾತ್ರಿಯ ದಿನ ಹೆಂಡತಿ ಮುಖವನ್ನು ನಾನು ನೋಡಬಾರ್ದಾ? ಇದೇನು ವಿಚಿತ್ರ ಅತ್ತೆ ಅಂತ ಕೇಳಿದಾಗ ದೇವಯಾನಿ, ಆ ಹುಡುಗಿಯ ಜಾತಕದಲ್ಲಿ ದೋಷ ಇದೆ. ನೀವಿಬ್ಬರು ದೀರ್ಘಕಾಲ ಚೆನ್ನಾಗಿ ಬಾಳಬೇಕಾದ್ರೆ ಅವಳ ಮುಖ ನೋಡದೆ ನೀನು ಮೊದಲ ರಾತ್ರಿ ನಡೆಯಬೇಕು. ನಾಳೆ ಬೆಳಗ್ಗೆ ಸೂರ್ಯ ಉದಯಿಸುವಾಗ ನೀನು ಅವಳ ಕಣ್ಣಿನ ಕಟ್ಟನ್ನು ಬಿಚ್ಚಬಹುದು. ಆಗ ದೋಷ ಎಲ್ಲ ಪರಿಹಾರವಾಗಿ ನಿಮ್ಮ ಜೀವನ ಪೂರ್ತಿ ಸಂತೋಷವಾಗಿರುತ್ತೆ. ಇಂದಿನ ಒಂದು ರಾತ್ರಿ ಕೇವಲ ನನಗಾಗಿ ಈ ತ್ಯಾಗ ಮಾಡು ಅಂತ ನಂಬಿಸಿದ್ಲು. ಅತ್ತೆಯ ಸಂಚನ್ನು ಅರಿಯದ ವಿಕ್ರಮ್, ಅತ್ತೆ ನಿಮ್ಮ ಮಾತನ್ನು ನಾನು ಎಂದೂ ಕೂಡ ಮೀರಿಲ್ಲ. ನಿಮಗಾಗಿ ನಾನು ನನ್ನ ಹೆಂಡತಿಯ ಮುಖ ನೋಡ್ದೇ ನನ್ನ ಜೀವನವನ್ನು ಆರಂಭಿಸಲು ಸಿದ್ಧ ಇದ್ದೀನಿ ಅಂದವನು ಕುತೂಹಲದಿಂದ ಅಂದಹಾಗೆ, ಅತ್ತೆ ಅವಳ ಹೆಸರೇನು ಅಂತ ಕೇಳ್ದ. ದೇವಯಾನಿ ಕ್ಷಣಕಾಲ ಯೋಚಿಸಿದ್ಲು. ಅವಳ ನಿಜವಾದ ಹೆಸರು ವರ್ಷಿಣಿ ಅಂತ ನಾನು ಹೇಳಿದರೆ ವಿಕ್ರಮ್ಗೆ ಎಲ್ಲವೂ ತಿಳಿದು ಹೋಗುತ್ತೆ ಅಂತ ಹೆದರಿ ಸುಳ್ಳು ಹೆಸರೊಂದನ್ನು ಹೆಣೆದ್ಲು. ಅವಳ ಹೆಸರು ಕಾಮಾಕ್ಷಿ ಅಂತ ಸುಳ್ಳು ಹೇಳಿದ್ಲು. ವಿಕ್ರಮ್ ಆ ಹೆಸರು ಕೇಳಿ ಒಳ್ಳೆಯ ಹೆಸರು ಅತ್ತೆ ಅಂದ. ಸರಿ ವಿಕ್ರಮ್, ನೀನು ಕೋಣೆಯಲ್ಲಿ ಸಿದ್ಧವಾಗಿರು, ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ದೇವಯಾನಿ ವರ್ಷಿಣಿಯ ಕೋಣೆಯತ್ತ ಹೆಜ್ಜೆ ಹಾಕಿದ್ಲು. ಸಾಮಾನ್ಯವಾಗಿ ನೌಕರರು ಮತ್ತು ಗದ್ದಲದಿಂದ ತುಂಬಿರ್ತಿದ್ದ ಆ ಜಮೀನು ಬಂಗಲೆ ಇವತ್ತು ಆ ರಾತ್ರಿ ನಿಗೂಢವಾದ ಮೌನಕ್ಕೆ ಶರಣಾಗಿತ್ತು. ಬಂಗ್ಲೆಯಲ್ಲಿ ಈಗ ದೇವಯಾನಿ, ವರ್ಷಿಣಿ ಮತ್ತು ವಿಕ್ರಮಾದಿತ್ಯ, ಈ ಮೂವರು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಇಡೀ ಅರಮನೆ ಖಾಲಿಯಾಗಿತ್ತು. ದೇವಯಾನಿ ನಿಧಾನವಾಗಿ ಹೆಜ್ಜೆ ಇಡ್ತಾ ವರ್ಷಿಣಿ ಇರುವ ಕೋಣೆಯೊಳಗಡೆ ಪ್ರವೇಶಿಸಿದ್ಲು. ಯಾರೋ ಬರುವ ಶಬ್ದವನ್ನು ಕೇಳಿ ವರ್ಷಿಣಿ ಎದ್ದು ನಿಂತಳು. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ? ಇವಳು ಅಂದ್ಕೊಂಡಾಗೆ ಅವರಿಬ್ಬರಿಗೂ ಶಾಂತಿ ಮುಹೂರ್ತ ಮಾಡಿಸ್ತಾಳ? ಮುಂದೆ ಏನಾಗ್ಬೋದು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.